ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ಚಿಕ್ಕಕುರುಗೋಡು ಸಮೀಪವಿರುವ ಶ್ರೀ ಚಕ್ರ ಸಹಿತ ಶ್ರೀ ರಾಜಲಕ್ಷ್ಮಿ ದೇವಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಅಮ್ಮನವರಿಗೆ ದಿನವಿಡೀ ಪೂಜೆ ಪುನಸ್ಕಾರಗಳು ನೆರವೇರಿದವು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮುಂಜಾನೆಯಿಂದಲೇ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದರು. ಶುಕ್ರವಾರ ಬೆಳಗ್ಗೆ 5:30ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾದ ದೇವತಾ ಕಾರ್ಯಗಳಲ್ಲಿ ಶ್ರೀ ರಾಜಲಕ್ಷ್ಮಿ ದೇವಿಗೆ ಶ್ರೀ ಚಕ್ರ ಅಭಿಷೇಕ ಮತ್ತು ಅರ್ಚನೆ ಹಾಗೂ ಅಲಂಕಾರ, ವರಮಹಾಲಕ್ಷ್ಮಿ ವ್ರತ, ಕನಕಾಭಿಷೇಕ, ಶ್ರೀ ಲಲಿತಾ ಸಹಸ್ರನಾಮ ಮತ್ತು ಶ್ರೀ ಲಕ್ಷ್ಮೀ ಸಹಸ್ರನಾಮ ಅರ್ಚನೆ, ಅಮ್ಮನವರಿಗೆ ದಿಂಡಿ ಉತ್ಸವ, ಪ್ರಾಕಾರೋತ್ಸವ, ಅಷ್ಟಾವಧಾನ ಸೇವೆಯ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದವನ್ನು ಭಕ್ತಾದಿಗಳಿಗೆ ವಿನಿಯೋಗಿಸಲಾಯಿತು. ನಂತರ ಸಪ್ತ ಅಶ್ವದಳಗಳ ಬೆಳ್ಳಿ ರಥದಲ್ಲಿ ಅಲಂಕೃತಗಳಾದ ಶ್ರೀ ರಾಜಲಕ್ಷ್ಮಿ ಅಮ್ಮನವರ ದೇವಸ್ಥಾನದಿಂದ ಚಿಕ್ಕಕುರುಗೋಡು, ಚನ್ನಬೈರನಹಳ್ಳಿ, ಕಲ್ಲುಡಿ ಮಾರ್ಗವಾಗಿ ಗೌರಿಬಿದನೂರು ರಾಜ ಮಾರ್ಗಗಳಲ್ಲಿ ವೀರಗಾಸೆ ಕುಣಿತ, ಡೊಳ್ಳು ಕುಣಿತ, ಮಂಗಳವಾದ್ಯಗಳೊಂದಿಗೆ ಶ್ರೀ ರಾಜಲಕ್ಷ್ಮಿ ಅಮ್ಮನವರಿಗೆ ಭವ್ಯ ಮೆರವಣಿಗೆಯನ್ನು ಮಾಡಲಾಯಿತು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶ್ರೀ ಚಕ್ರ ಸಹಿತ ಶ್ರೀ ರಾಜಲಕ್ಷ್ಮಿ ದೇವಸ್ಥಾನವನ್ನು ವಿವಿಧ ಬಗೆಯ ಹೂವುಗಳು, ಅಲಂಕಾರ, ತಳಿರು ತೋರಣ ಮತ್ತು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ದೇವತಾ ಕಾರ್ಯಗಳನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಭೂಮರಾಜು ನರೇಂದ್ರ ಶರ್ಮರವರ ನೇತೃತ್ವದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಚಿಕ್ಕಕುರುಗೋಡಿನ ಎಲ್ ಪ್ರಕಾಶ್, ಸಿ ಎ ನಾಗರಾಜ್ ರೆಡ್ಡಿ, ಗಂಗಾಧರಪ್ಪ, ಸಿ ಜೆ ಆನಂದ್, ಜಿ ಟಿ ಮಂಜುನಾಥ್, ಶ್ರೀಧರ್ ಗುಪ್ತಾ, ಕಾದಲವೇಣಿ ಬಾಲಕೃಷ್ಣ, ಮಿಲ್ಟ್ರಿ ರಾಮಕೃಷ್ಣ, ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ, ಜಗದೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಗ್ರಾಮಾಂತರ ಠಾಣೆಯ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆ ಜರುಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದರು.